ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದಡಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಸ್ಥಳೀಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಭಟ್ಕಳ ಆಸರ್ಕೇರಿಯ ವಿವಿಧ ಮನೆಗಳಿಗೆ ಭೇಟಿ ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಪಿ ದೀಪನ್, ಈ ಹಿಂದೆ ಏನಾದರೂ ಘಟನೆ ಸಂಭವಿಸಿದಾಗ ಜನರು ಪೊಲೀಸ್ ಠಾಣೆಗೆ ಬಂದು ದೂರು ನೀಡುತ್ತಿದ್ರು. ಆದರೆ ಈಗ ಜನರ ಸಮಸ್ಯೆಯನ್ನ ಅರಿಯಲು ಪೊಲೀಸರೇ ಮನೆ ಬಾಗಿಲಿಗೆ ಬರ್ತಿದ್ದಾರೆ. ಜನರು ತಮ್ಮ ದೂರು ದುಮಾನೆಗಳನ್ನ ಪೊಲೀಸರಿಗೆ ಹೇಳಿಕೊಳ್ಳಬಹುದಾಗಿದೆ. ಅಲ್ಲದೆ ತಮಗೆ ನೀಡಲಾಗಿರುವ ಪೊಲೀಸ್ QR ಕೋಡ್ ಮೂಲಕವೂ ಅಭಿಪ್ರಾಯ ದಾಖಲಿಸಬಹುದಾಗಿದೆ. ವರ್ತಮಾನದಲ್ಲಿ ವಾಮ ಮಾರ್ಗದಲ್ಲಿ OTP ನಂಬರ್ ಪಡೆದು ಬ್ಯಾಂಕ್ಗಳಿಂದ ಹಣವನ್ನ ಎಗರಿಸುವ ಸೈಬರ್ ಕ್ರೈಮ್ಗಳು ಹೆಚ್ಚುತ್ತಿದ್ದು, ಈ ಬಗ್ಗೆ ಜನರು ಎಚ್ಚರ ವಹಿಸಬೇಕು. ಪೊಲೀಸ್ ಇಲಾಖೆಯ ವತಿಯಿಂದ 112 ಸಹಾಯವಾಣಿ ನಂಬರ್ ಸಕ್ರಿಯವಾಗಿ ಇರುತ್ತಿದ್ದು, ತುರ್ತು ಪರಿಸ್ಥಿತಿ ಎದುರಾದರೆ ರಾಜ್ಯದ ಯಾವುದೇ ಪ್ರಜೆ ಯಾವುದೇ ಸ್ಥಳದಲ್ಲಿ ನಿಂತು ಯಾವುದೇ ಸಮಯದಲ್ಲಿ ಕರೆ ಮಾಡಿ ಪೊಲೀಸ್ ನೆರವು ಪಡೆಯಬಹುದಾಗಿದೆ ಎಂದರು. ಈ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ದುಡ್ಡು ಬರುತ್ತೆ ಅಂತದೆಲ್ಲ ಮಾಡಿ ಏವಾಸದಿದೆ ಅಂತ ನೀವು ಡೈಲಿ ಒಂದು ಫೋನ್ ತೆಗೆದು ನೋಡಿದ್ರೆ ಈ ಸ್ಕೀಮು ಆ ಸ್ಕೀಮು ಅಂತದೆಲ್ಲ ಹೇಳ್ತಾ ಇರ್ತಾರೆ. ಗೊತ್ತಿರೋರೆಲ್ಲ ಅದಕ್ಕೆ OTP ನಂಬರ್ ಶೇರ್ ಮಾಡೋದು, ಇಲ್ಲ ಲಿಂಕ್ ಬಂದಿರುತ್ತೆ ಲಿಂಕ್ ಕ್ಲಿಕ್ ಮಾಡೋದು, ಇಂಥದ್ದೆಲ್ಲ ಸೈಬರ್ ಕ್ರೈಮ್ ಮಾಡ್ತಾ ಇರುತ್ತೆ. ಸೊ ಇದೆಲ್ಲ ತಡೆಗಟ್ಟೋದಕ್ಕೆ ಮತ್ತೆ ನಾವು ನಮಗೆ ಅವೇರ್ನೆಸ್ ಅಂತ ಹೇಳ್ತಾ ಇರ್ತಾರೆ ರೆಗ್ಯುಲರ್ ಆಗಿ ಕಾರ್ಯಕ್ರಮದಲ್ಲಿ ಮನೆ ನೀವು 1930 ಅಂತ ಒಂದು ಹೆಲ್ಪ್ಲೈನ್ ನಂಬರ್ ಇದೆ. ಇನ್ ಕೇಸ್ ಎಲ್ಲಾದ್ರೂ ನೀವು ಬೈ ಮಿಸ್ಟೇಕ್ ಏನಾದ್ರು ದುಡ್ಡು ಯಾರಿಗೆ ಹೋಯ್ತು ಬೈ ಮಿಸ್ಟೇಕ್, ಅವಾಗ ನೀವು 1930 ಅವ್ರಿಗೆ ನೀವು ಫೋನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ಲಿ ಅದನ್ನ ಅಕೌಂಟ್ ನ ಹೋಲ್ಡ್ ಮಾಡ್ತಾರೆ. ಇಲ್ಲಾಂದ್ರೆ ಏನ್ ಮಾಡ್ತಾರೆ ಕಳ್ಳರು ಅದನ್ನ ದುಡ್ಡನ್ನ ವಿಡ್ರಾ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ತಾರೆ. ಇವಾಗ ಅವ್ರು ಬೇರೆ ಇರ್ಬೋದು, ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶದಲ್ಲಿ ಇರ್ಬೋದು, ಇಲ್ಲ ಉತ್ತರ ಪ್ರದೇಶದಲ್ಲಿ ಇರ್ಬೋದು. ಸೊ ಏನಾಗುತ್ತೆ ಅಂದ್ರೆ ಇಮಿಡಿಯೇಟ್ಲಿ ನೀವು ಫೋನ್ ಮಾಡ್ತೀರಾ ಇದು ಮಾಡ್ತಿರೋದು. ಅದರಲ್ಲಿ ನಮಗೆ ಹೆಲ್ತ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೂಡ ಇದ್ದಾರೆ. ಇದರಲ್ಲಿ ನಾವು ಆಂಟಿ ಡ್ರಗ್ಸ್ ಕಮಿಟಿ ಅಂತ ಪ್ರತಿಯೊಂದು ಕಾಲೇಜಲ್ಲಿ ಕೂಡ ಮಾಡಿದ್ದೀವಿ. ಅದರಲ್ಲಿ 5 ಸದಸ್ಯರು ಇರ್ತಾರೆ. ಅದರಲ್ಲಿ ಪ್ರಿನ್ಸಿಪಲ್ ಒಳಗೊಂಡಂತೆ 3 ಜನ ಎಜುಕೇಶನ್ ಮಾಡೋರು ಪ್ಲಸ್ ಟೀಚರ್ ಜೊತೆ ಇದ್ರು. ಅವ್ರಿಗೆ ಯಾವುದೇ ಇವಾಗ ನಮ್ಗೆ ಹೇಳೋಕ್ಕಾಗಿಲ್ಲ ಅಂದ್ರೆ ಅವ್ರಿಗೂ ಹೇಳ್ಬೋದು ಅಂತ ಕೂಡ ಅವಕಾಶ ಮಾಡ್ತಾರೆ. ಇನ್ನು ಮುಂದೆ ಇದ್ರ ಬಗ್ಗೆ ಟ್ರೈನಿಂಗ್ ಮಾಡಿ ಸ್ಟಾಫ್ ಕೂಡ ಅಲ್ಲಿ ಬಂದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಕಾಲೇಜ್ ಲೆವೆಲ್ ಮಾಡ್ತಾರೆ. ನಂತರ ಎಸ್ಪಿ ದೀಪನ್ ಪೊಲೀಸ್ QR ಕೋಡ್ ಹೊಂದಿರುವ ಭಿತ್ತಿಪತ್ರವನ್ನ ಸಾರ್ವಜನಿಕ ಸ್ಥಳದಲ್ಲಿ ಅಂಟಿಸಿ ಗಮನ ಸೆಳೆದರು. ಈ ವೇಳೆ ಅಲ್ಲಿನ ಜನರು ಆಸರಕೇರಿ ಭಾಗದಲ್ಲಿ ಚರಂಡಿ ಅವ್ಯವಸ್ಥೆಯಿಂದಾಗಿ ಆರೋಗ್ಯ ಹದಗೆಡುತ್ತಿದ್ದು, ಪುರಸಭೆ ಇದಕ್ಕೆ ಸ್ಪಂದಿಸುತ್ತಿಲ್ಲ. ಪೊಲೀಸರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ಆಗ್ರಹಿಸಿದರು. ಡಿವೈಎಸ್ಪಿ ಮಹೇಶ್, ಸಿಪಿಐ ದಿವಾಕರ್, ಸಿಪಿಐ ಮಂಜುನಾಥ್, SI ತಿಮ್ಮಪ್ಪ ಮೊದಲಾದವರು ಉಪಸ್ಥಿತರಿದ್ದರು. ವೆರಿ ಗುಡ್. ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ. ಹಾಗಾದ್ರೆ ನೋಡಿ ಚೆನ್ನಾಗಿ ಓದಿ ಚೆನ್ನಾಗಿ ಕೆಲಸಕ್ಕೆ ಹೋಗ್ಬೇಕಲ್ವಾ, ಇಂಡಿಪೆಂಡೆಂಟ್ ಆಗಿ ವರ್ಕ್ ಫ್ರಮ್ ಹೋಮ್ ನಲ್ಲಿ ಮಾಡಿ ಚೆನ್ನಾಗಿ. ಏನಂದ್ರೆ ಇವಾಗ ನಾವು ಮನೆ ಪೊಲೀಸ್ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ಇಡೀ ಕರ್ನಾಟಕದಲ್ಲೇ. ಸೊ ಏನಂದ್ರೆ ಇವಾಗ ಮುಂಚೆ ಎಲ್ಲ ಪೊಲೀಸ್ ಏನೇ ಸಮಸ್ಯೆ ಅಂದ್ರೆ ನೀವು ಸ್ಟೇಷನ್ಗೆ ಹೋಗ್ಬೇಕು. ಇವತ್ತು ಮುಂಚೆ ನಾವು ಬೀಟಲ್ಲಿ ಮೀಟಿಂಗ್ ಅಂತ ಅಟೆಂಡ್ ಮಾಡ್ತೀವಿ. ಅವಾಗ ರೋಡಲ್ಲಿ ರಸ್ತೆಗೆ ಹೋಗಿ ಅವಾಗ ಅಲ್ಲಿ ಎಲ್ಲಾದ್ರೂ ಒಂದು ದೇವಸ್ಥಾನ ಎಲ್ಲ ಬಿಟ್ಟರೆ, ಇಲ್ಲಾಂದ್ರೆ ಏನಾದ್ರು ಒಂದು ಕಟ್ಟೆ ಇದ್ರೆ, ಇಲ್ಲ ಅಂಗಡಿ ಮುಂದೆ ಯಾವ್ದಾದ್ರು ಸಭಾಭವನ ಇದ್ರೆ ಆ ಥರದಲ್ಲಿ ಅವಾಗ ಅಲ್ಲಿ ಮೀಟಿಂಗ್ ಕರ್ಕೊಂಡು ಹೋಗ್ತಾರೆ. ಇವಾಗ ಏನಂದ್ರೆ ನಮಗೆ ಏನಂದ್ರೆ ಪೊಲೀಸರು ಇವಾಗ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಈಗ ಮನೆಗೆ ಬಂದು ಮಾತ್ರ ಏನಾದರೂ ಸಮಸ್ಯೆಗಳಿದೆ ಅಂತ ಕೇಳ್ತಾರೆ. ಸೊ ಅದರಲ್ಲಿ ನಾನೇ ಇವ್ರ ಬಂದಿರೋದು ಏನಂದ್ರೆ ಏನಾದರೂ ಸಮಸ್ಯೆ ಇವ್ರು ನೋಡಿ ಇವಾಗ ಸೈಬರ್ ಫ್ರಾಡ್ ಎಲ್ಲ ಜಾಸ್ತಿ ಆಗ್ತಾರೆ ಅಲ್ವಾ. 1930 ಅಂತ ಒಂದು ಹೆಲ್ಪ್ ಲೈನ್ ಇಲ್ಲ. ಇವಾಗ ನಿಮಗೆ ಯಾರಾದರೂ ಒಂದು OTP ನಂಬರ್ ಕೇಳ್ತಾರೆ. ನಿಮ್ಗೆ ಪರಿಚಯ ಇರೋ OTP ನಂಬರ್ ನಿಮ್ಗೆ ಮೊಬೈಲ್ ಇದೆ, ನೀವು ಶೇರ್ ಮಾಡಿರೋ OTP ನಂಬರ್ ನೀವು ಲಕ್ಕಿ ಡ್ರಾ ಗೆಲ್ಬೋದು ದುಡ್ಡು, ಇಲ್ಲಾಂದ್ರೆ ನಾವು ಬ್ಯಾಂಕಿಂದ ಫೋನ್ ಮಾಡ್ತಾ ಇದ್ದೀವಿ ಅಂತ ಏಮಾರ್ಸೋರು ಇರ್ತಾರೆ ಅಲ್ವಾ. ಇಲ್ಲಿ ನೀವು ದುಡ್ಡು ಗೆದ್ದಿದ್ದೀರಾ, ಇಲ್ಲ ನೀವು OTP ನಂಬರ್ ಕೊಡ್ಬೇಕು, ಇಲ್ಲ ನೀವು ಏನಾದರೂ ಡೆಲಿವರಿ ಬಂದಿದೆ ನಿಮ್ಮ ಹೆಸರಲ್ಲಿ, ಇಲ್ಲ ಆಚೆ ಇದ್ದೀವಿ ಮನೆ ಹತ್ರನೇ, ನೀವು ಹೇಳಿದ್ರೆ ನಾವು ಡೆಲಿವರಿ ಪಾರ್ಸಲ್ ಬಂದಿದೆ ಅಂತ. ಏನಾಗುತ್ತೆ ಅಂದ್ರೆ ಎಲ್ಲರೂ ಏನು ಅನ್ಕೊಂತೀವಿ, ಪ್ಯಾಕೇಜ್ ಪಾರ್ಸಲ್ ಬಂದಿದೆ ಅಂತ ತಕ್ಷಣ ಏನು ಅನ್ಕೊಂತೀವಿ, ಏನೋ ಇರಬೇಕು ನಮ್ಗೆ ಗಿಫ್ಟ್ ಬಂದಿದೆ, ಯಾರೋ ಕಳಿಸಿರ್ತಾರೆ ಗೊತ್ತಿಲ್ಲ, ಆಮೇಲೆ ನೋಡೋಣ ಅಂದ್ಕೊಂಡು ನಾವು OTP ನಂಬರ್ ಇಟ್ಕೊಂಡು ಅವಾಗ ಏನಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಖಾತೆಯಿಂದ ಡೈರೆಕ್ಟಾಗಿ ಎಷ್ಟು ಅಮೌಂಟ್ ಇದೆ ತೆಗೆದುಬಿಡ್ತಾರೆ. ಆ ತೆಗೆದುಬಿಟ್ಟು ನಿಮ್ಗೆ ಅವಾಗ ಒಂದು ನಿಮಿಷದಲ್ಲಿ ಗೊತ್ತಾಯಿತು ಅಂದಿದ ತಕ್ಷಣ ಫಸ್ಟ್ ಆಫ್ ಆಲ್ OTP ಕೊಡಲೇಬಾರ್ದು. ನಿಮ್ಮ ಪರಿಚಯ ಇರೋರು ಯಾರು ಇನ್ ಕೇಸ್ ನೀವು ಕೊಟ್ಟಿದ್ದಲ್ಲಿ ಅವಾಗ ಏನು ಮಾಡಬೇಕು ಅಂದರೆ ಇಮಿಡಿಯೇಟ್ ಆಗಿ ನೀವು 1930 ಅಂತ ಒಂದು ಹೆಲ್ಪ್ ಲೈನ್ ಈ 1930 ನೀವು ಇಮಿಡಿಯೇಟ್ಲಿ 1 ಅವರಲ್ಲಿ ಇಲ್ಲ ಯಾವಾಗ ಗೊತ್ತಾಗಿದ ತಕ್ಷಣ ಇಮಿಡಿಯೇಟ್ಲಿ ಫೋನ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅವರು ಅಕೌಂಟನ್ನ ಫ್ರೀಸ್, ನೀವು ದುಡ್ಡು ಎಲ್ಲಿ ಹೋಗಿರುತ್ತೆ ಆ ಅಕೌಂಟ್ನ ತಡೆಯಿಡಿ. ಅವಾಗ ಇದರಲ್ಲಿ ನಮಗೆ ವಾಪಸ್ ರಿಟರ್ನ್ ಆಗೋಕ್ಕೆ ಸಾಧ್ಯ ಇರುತ್ತೆ. ಇಲ್ಲಾಂದ್ರೆ ಏನು ಮಾಡ್ತಾರೆ ಅಂದರೆ ಕಳ್ದು ಇವಾಗ ಏನಾಗಿದೆ ಮೊಬೈಲ್ ಫೋನಿಂದ ಯಾವುದೇ ದೇಶಕ್ಕೆ ಕೂಡ ದುಡ್ಡು ಹೋಗುತ್ತೆ ಬರುತ್ತೆ ಅಲ್ವಾ, ಯಾವುದೇ ರಾಜ್ಯದಲ್ಲಿ ಹೋಗಿ ಬರ್ತಾರೆ. ಸೊ ಅದರಿಂದ ಅವಾಗ ಅದನ್ನ ಯಾರು ತಗೊಂತಾರೆ, ಎಲ್ಲಿ ವಿಡ್ರಾ ಮಾಡ್ತಾರೆ,
ನೀವು ಬೇರೆ ಊರಿಗೆ ಹೋಗಿ ಕೆಲಸ ಮಾಡಬೇಕಾದ್ರೂ ಸರಿ, ಆಚೆ ಬೇರೆ ಎಲ್ಲಾದ್ರೂ ಹೋಗಿರ್ಬೇಕಾದ್ರೆ ಕರ್ನಾಟಕದಲ್ಲಿ ಒಂದು ಕರೆ ಮಾಡ್ಬೋದು. 24/7 ನಮ್ಮ ಕಾಲ್ ಸೆಂಟರ್ ಹೆಲ್ಪ್ಲೈನ್ ಇರುತ್ತೆ. ಬೇರೆ ಊರಿಗೆ ಎಲ್ಲೋ ಒಂದು ಇದು ಯಾವುದಾದ್ರೂ ಒಂದು ಟ್ರಿಪ್ ಹೋಗ್ತಾ ಇದ್ದೀರಾ, ಅಲ್ಲಿ ಏನಾದ್ರು ಒಂದು ಸಮಸ್ಯೆ ಆಯ್ತು ಅಂದ್ರೆ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಹೋಗೋ ಅವಶ್ಯಕತೆ ಹುಡ್ಕೊಂಡು ಹೋಗೋದಷ್ಟಿಲ್ಲ. ಈ 112 ಅಂತ ಮಾಡಿದ್ರೆ ಗಾಡಿ ವೆಹಿಕಲ್ ಅಲ್ಲೇ ಅದೇ ಜಾಗ ಒಂದು ಆಕ್ಸಿಡೆಂಟ್ ಆಯಿತು ಅದಕ್ಕೂ ಬರುತ್ತೆ. ಯಾವುದೇ ಒಂದು ಹೆದ್ದಾರಿಗಳು ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಯಾವುದೇ ಒಂದು ಬೆಂಗಳೂರು ಹುಬ್ಬಳ್ಳಿ ಮೈಸೂರು ನಮ್ಮ ಧಾರವಾಡ ಹೋಗಿ ಎಲ್ಲೇ ಹೋದ್ರೆ ಏನಾದರೂ ಒಂದು ಸಮಸ್ಯೆ ಫೋನ್ ಮಾಡಿದ್ರೆ ಮುಂಚೆ ಪೊಲೀಸ್ ಕಂಟ್ರೋಲ್ 100 ಅಂತ ಇತ್ತಲ್ವ, ಅದು ಇವಾಗ 112 ಅಂತ ಆಗಿದೆ. ಇದರಲ್ಲಿ ನಿಮಗೆ 112 ಮಾಡಿದ್ರೆ ಏನಾದರೂ ಸಮಸ್ಯೆ ಇದೆ, ಆಂಬ್ಯುಲೆನ್ಸ್ ಕೂಡ ಬರುತ್ತೆ, ಫೈರ್ ವೆಹಿಕಲ್ ಕೂಡ ಬರುತ್ತೆ. ನೀವು 112 ಈ ನ್ಯಾಷನಲ್ ಹೆಲ್ಪ್ಲೈನ್ ನಂಬರ್ ಬೇರೆ ರಾಜ್ಯಕ್ಕೆ ಹೋದ್ರೂ ಕೂಡ ಅದು ಮಾಡ್ಬೋದು. ಅದು ಮಾಡಿದ ತಕ್ಷಣ ಅದರಿಂದ ಲೋಕಲ್ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ದೇವ್ರ ಹತ್ರ ಬೇಡ್ಕೊಂಡು ಬಂದು ನಾನು ಗುರುಗಳ ಹತ್ರ ನಿಂತ್ಕೊಂಡೆ. ನನ್ನ ಮನಸ್ಸಲ್ಲಿ ಏನಿದೆಯಾ ಹಾಗೆ ಪ್ರತಿಯೊಂದನ್ನು ಲೈಕ್ ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು, ಮತ್ತೆ ನನ್ನ ಕೆಲಸದ ಬಗ್ಗೆ ಕೇಳಬೇಕಿತ್ತು ಅನ್ನೋ ಒಂದು ಇದಿತ್ತು ನನಗೆ. ಅದನ್ನ ಕರೆಕ್ಟಾಗೆ ಹೇಳಿದ್ರು ಗುರುಗಳು. ನನ್ನ ಮಗನ ಮೊದಲು ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ನಾನು ಹೆಂಗೆ ಬದುಕೋದಂತಲೇ ಗೊತ್ತಿಲ್ಲ ಅಮ್ಮ ಅಂತ ಅತ್ತೆ. ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ಕೇರಳ ರುದ್ರಾಕ್ಷಿ ಆಂಜನೇಯ ಜ್ಯೋತಿಷ್ಯರು ಅಂಜನ ಹಚ್ಚಿ ಭವಿಷ್ಯ ಹೇಳುತ್ತಾರೆ. ಅಷ್ಟಮಂಡಳ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ನಾಡಿ ಶಾಸ್ತ್ರದ ಮೂಲಕ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೆಲವೇ ದಿನಗಳಲ್ಲಿ ಸುಲಭ ಪರಿಹಾರ ಮಾಡುತ್ತಾರೆ. ಉದಾಹರಣೆಗೆ ದಾಂಪತ್ಯ ಕಲಹ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ತೊಂದರೆ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ. ಪ್ರಧಾನ ತಾಂತ್ರಿಕ್ ಗಣೇಶನ್ ದೀಕ್ಷಿತರು, ಕೇರಳ. ಗುರೂಜಿಯವರ ಮೊಬೈಲ್ ಸಂಖ್ಯೆ 991401403330. ವಿಳಾಸ 27ನೇ ಕ್ರಾಸ್, 99ನೇ ಮೇನ್ ರೋಡ್, ಕೆಎಲ್ಇ ಕಾಲೇಜ್ ಹತ್ತಿರ, ಎಸ್ಬಿಐ ಬ್ಯಾಂಕ್ ಎದುರು, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಪಿನ್ ಕೋಡ್ 580010. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.